ತುಂಬ ಸಂತೋಷದ ಕ್ಷಣ ಇದು. ಎಲ್ರಿಗೂ ಗುಡ್ ಈವ್ನಿಂಗ್. ಇಷ್ಟು ಬೇಗ ನಾನು ನಿರ್ಮಾಪಕನಾಗೋದಕ್ಕೆ ಸಿನಿಮಾ ಇಂಡಸ್ಟ್ರಿಗೆ ಬಂದು 30 ವರ್ಷ ಆದಮೇಲೆ ನಿರ್ಮಾಪಕ ಆದರೆ ಪ್ರಜ್ವಲ್ 12ನೇ ವರ್ಷಕ್ಕೆ ನಿರ್ಮಾಪಕ ಆಗ್ತಿದ್ದಾನೆ. ಭಾಳ ಸಂತೋಷದ ವಿಷಯ. ಯಾಕೆಂದರೆ ನಮಗೆ ಕಲಾವಿದರಿಗೆ ಅಥವಾ ಚಿತ್ರರಂಗದಲ್ಲಿ ಬೆಳೆದವರಿಗೆ ನಮಗೆ ಬೇರೆ ವ್ಯಾಪಾರಗಳು ಬೇರೆ ಆಲೋಚನೆಗಳು ಬರೋದು ಕಡಿಮೆ. ಏನೇ ಮಾಡಿದ್ರು ಸಿನಿಮಾ ರಂಗದಲ್ಲೇ ಮಾಡಬೇಕು ಅನ್ನೋದೇ ತೊಡಕು ಆಗ್ತಾ ಇರುತ್ತೆ. ಕೆಲವರು ನಿರ್ದೇಶಕರಾಗ್ತಾರೆ, ಕೆಲವರು ನಿರ್ಮಾಪಕರಾಗ್ತಾರೆ. ನಿರ್ಮಾಪಕರಾದ್ಮೇಲೂ ನಿರ್ದೇಶಕರಾಗ್ಬೋದು, ಅದರಲ್ಲೂ ಏನು ತಪ್ಪಿಲ್ಲ. ಅದು ಮುಂದಕ್ಕೆ. ಬಟ್ ಚಿತ್ರರಂಗಕ್ಕೆ ಸೇವೆ ಮಾಡೋ ಪ್ರಯತ್ನ ಮಾಡ್ತಿರೋದು ಭಾಳ ಸಂತೋಷದ ವಿಷಯ. ಒಳ್ಳೆ ಅಭಿರುಚಿ ಚಿತ್ರಗಳನ್ನ ಕೊಡಲಿ, ಒಳ್ಳೆ ಅಭಿರುಚಿ ನಿರ್ಮಾಪಕ ಅಂತಕ್ಕಂಥ ಒಂದು ಹೆಸರನ್ನ ಪಡ್ಕೊಳ್ಳಿ ಅಂತ ಆಶಿಸ್ತೀನಿ. ಆಲ್ ದಿ ಬೆಸ್ಟ್ ಪ್ರಜ್ವಲ್, ಆಲ್ ದಿ ಬೆಸ್ಟ್ ಫಾರ್. ಆ್ಯಂಡ್ ಪುರಾತನ ಫಿಲ್ಮ್ಸ್ ಅವರು ಆಗಲೇ ನಮ್ಮ ಚಿಕ್ಕಮಗನ ಜೊತೆ ಒಂದು ಸಿನಿಮಾ ಮಾಡಿದ್ದಾರೆ, ಸನತ್ ಮುತ್ತಣ ಅಂತ. ಮತ್ತೆ ಆಸಕ್ತಿ ವಹಿಸಿ ಮತ್ತೆ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಹೇಳಿ ಈ ಸಿನಿಮಾನ ಶುರು ಮಾಡಿ ಅದ್ರ ಜೊತೆಯಲ್ಲಿ ಪ್ರಜ್ವಲ್ನ ಸೇರಿಸ್ಕೊಂಡಿರೋದು ಇನ್ನೂ ಸಂತೋಷದ ವಿಷಯ. ಜೊತೆಯಲ್ಲಿ ಸಾಗೋ ಒಂದು ಪ್ರಯಾಣ ಆಗಲಿ. ಈ ಫಸ್ಟ್ ಲುಕ್ ನೋಡಿದ ಮೇಲೆ ನಿಜವಾಗ್ಲೂ ತುಂಬ ಆಶ್ಚರ್ಯ ಆಯಿತು. ಯಾಕಂದರೆ ಪ್ರಣಾಮ್ಗೆ ಸಾಕಷ್ಟು ಎಲ್ಲ ಲವ್ ಸ್ಟೋರೀಸೇ ಬರ್ತಾ ಇತ್ತು. ಭಾಳ ಮುದ್ದಾಗಿ ಕಾಣ್ತೀವಿ, ಚಾಕ್ಲೇಟ್ ಬಾಯ್ ಥರ ಇದ್ದಾನೆ ಅಂತೇಳಿ. ಇದೊಂದು ಮಾಸ್ ಅಪಿಯರೆನ್ಸಲ್ಲಿ ಮಾಡಿದ್ದಾರೆ, ಭಾಳ ಚೆನ್ನಾಗಿ ಕಾಣ್ತಿದೆ. ಆ್ಯಂಡ್ ಅವನು ಚೆನ್ನಾಗಿ ಮಾಡಿದ್ದಾನೆ, ಅದಕ್ಕೆ ತುಂಬ ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ದಾನೆ. ಹೀಗೆ ಒಂದು ಸ್ಫೂರ್ತಿ ಹುಟ್ಟೋದು ಹೇಗೆ ಅನ್ನೋದಕ್ಕೆ ಉದಾಹರಣೆ ಏನಪ್ಪ ಅಂತ ಹೇಳಿದ್ರೆ, ಇವರು ಮೊದಲನೇ ಸಲ ನಮ್ಮ ಮನೆಗೆ ಕಥೆ ಹೇಳಕ್ಕೆ ಸನತ್ ಮಾತ್ರ ಕಥೆ ಹೇಳೋದಕ್ಕೆ ಬಂದರು. ಒಳಗೆ ಬಂದು ಫಸ್ಟ್ ಟೈಮ್ ಅವರು ಪ್ರಣಾಮ್ನ ಭೇಟಿಯಾಗಿದ್ದು, ನಾನು ಭೇಟಿಯಾಗಿದ್ದು. ಕೂತ್ಕೊಂಡು ಸ್ವಲ್ಪ ಹೆಸಿಟೇಟ್ ಮಾಡ್ತಿದ್ರು, ಕಥೆ ಹೇಳೋದಕ್ಕೆ ಒದ್ದಾಡ್ತಾ ಇದ್ರು, ಏನೋ ಮಾಡ್ತಾಯಿದ್ರು. ಆಮೇಲೆ ಎಲ್ಲ ಹೊರಗಡೆ ಹೋಗಿ ಮಾತಾಡ್ಕೊಂಡು ಬಂದರು. ಏನೋ ಗೊತ್ತಿಲ್ಲ, ಏನು ಕನ್ಫ್ಯೂಷನ್ ಇದೆ ಅಂತ ನಾನು ಸುಮ್ಮನೆ ಇದ್ದೆ. ಆಮೇಲೆ ಬಂದರು, ಸರಿ ಆಯಿತು ಸರ್ ಹೇಳ್ತೀನಿ ಅಂತ ಕಥೆ ಹೇಳಿದ್ರು. ಕಥೆ ಹೇಳಿದ್ರು, ನಾನು ಓಕೆ ಮಾಡಿದೆ, ಎಲ್ಲ ಮಾಡಿದೆ. ಆಮೇಲೆ ಕೇಳಿದೆ, ಯಾಕೆ ನೀವು ಬಿಗಿನಿಂಗಲ್ಲಿ ಅಷ್ಟೊಂದು ಎಸ್ಟೇಟ್ ಮಾಡ್ತಾಯಿದ್ರಿ, ಓದಾಡ್ತಾಯಿದ್ರಿ, ಚೆನ್ನಾಗಿ ಹೇಳೋದಲ್ಲ ಕತೆ ನೀವು ಅಂತ. ಇಲ್ಲ ಸರ್, ಪ್ರಣಾಮನ್ನು ನೋಡಿದ ಕೂಡಲೇ ಒಳ್ಳೆ ಮಾಸ್ ಇರೋ ಥರ ಇದ್ದಾರೆ, ಅವ್ರು ಈ ಕತೆ ಹೇಗೆ ಹೇಳೋದು ಅಂತ ನನಗೆ ಅಂಜಿಕೆ ಆಗೋಯ್ತು ಸರ್ ಅಂತ. ಸೊ ಅವತ್ತೇ ಅವ್ರ ಮೈಂಡಲ್ಲಿ ಆ ಥಾಟ್ ಉಟ್ಕೊಂಡಿದೆ, ಅವರು ಮಾಸ್ ಹೀರೋ ಪ್ರೆಸೆಂಟ್ ಮಾಡಬೇಕು ಅಂತ. ಅದಕ್ಕೆ ಈ ಸಲ ಅದರ ಪ್ರಕಾರ ಬಂದಿದ್ದಾರೆ ಅವರು. ನಾನು ಅವಕಾಶ ಕೊಟ್ಟರೆ ಮಾಡ್ತೀನಿ, ನನಗೆ ಅಂತ ರೇಟು ಡೇಟು ಏನು ವಾಸವ್ರೆ ಅಲ್ವಾ? ಅಯ್ಯೋ, ನಿಮ್ಮ ಆಸೆ ನಿಮ್ಮ ಕಲ್ಪನೆ ಥರ ನಡೀಲಿ ಅಂತ ನಾನು ಬಯಸ್ತೀನಿ.